ಬಾಳೆ ಹಾಕ್ತಾ ಇದ್ದೀರಾ ನೀವು ಕೂಡ? ಹಾಗಾದರೆ ಬಾಳೆಯನ್ನು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪೋಷಕಾಂಶಗಳನ್ನು ನಾವು ಕೊಡಬೇಕು ಅನ್ನೋಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಓಕೆ, ಮೊದಲನೇದಾಗಿ ನೀವೇನಾದರೂ ಬಾಳೆ ನಾಟಿಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಫಿಷಿಯೆಂಟ್ ಸ್ಪೇಸಿಂಗನ್ನು ಕೊಡಬೇಕು. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದಾದ ನಂತರ ಎರಡನೇದೇನು ಅಂತ ಹೇಳಿದ್ರೆ, ಒಂದು ಗುಣಿಗೆ 12ರಿಂದ 15 kgಗಳಷ್ಟು ದನದ ಗೊಬ್ಬರವನ್ನು ಕೊಡಬೇಕು. ಅಥವಾ ನಿಮ್ಮ ಹತ್ರ ಅಂದರೆ ಎರೆಹುಳದ ಗೊಬ್ಬರ ಇತ್ತು ಅಂತ ಹೇಳಿದ್ರೆ 4ರಿಂದ 5 kg ಕೊಡಿ. ಅದರ ಜೊತೆಯಲ್ಲಿ 25 ಗ್ರಾಮ್ ಅಜೋಸ್ಪಿರ್ಲಮ್ ಮತ್ತು 25 ಗ್ರಾಮ್ನಷ್ಟು ಫಾಸ್ಫೋಬ್ಯಾಕ್ಟೀರಿಯಾ ಇವುಗಳನ್ನು ಮಿಕ್ಸ್ ಮಾಡಿಕೊಡುವಂಥದ್ರಿಂದ ರಿಸಲ್ಟು ಚೆನ್ನಾಗಿರ್ತದೆ. ಹಾಗೆಯೇ ಒಂದು 250 ಗ್ರಾಮ್ನಷ್ಟು ಬೇವಿನ ಪುಡಿ ಅಥವಾ ನೀಮ್ ಸೀಡ್ ಕೆರ್ನಲ್ ಎಕ್ಸ್ಟ್ರಾಕ್ಟ್ ಅಂತ ಏನು ಹೇಳ್ತೀವಿ ಅದನ್ನಾದರೂ ನಾವು ಕೊಡಬಹುದು, ಅಥವಾ ಬೇವಿನ ಹಿಂಡಿಯನ್ನು ಕೂಡ ನಾವು ಕೊಡಬಹುದಾಗಿದೆ. ಹಾಗೆಯೇ NPK ನಾವೇನಾದರೂ ಹೇಳೋದಾದರೆ ಒಂದು ಗಿಡಕ್ಕೆ 40 ಗ್ರಾಮ್ ಯೂರಿಯಾ, 40 ಗ್ರಾಮ್ನಷ್ಟು ಫಾಸ್ಫರಸ್ಸು ಮತ್ತು ಒಂದು 30 ಗ್ರಾಮ್ನಷ್ಟು ಪೊಟ್ಯಾಷಿಯನ್ನ ಕೊಡ್ರಿ. ನಿಮ್ಮ ಮಣ್ಣು ಏನಾದರೂ ಲಘು ಪೋಷಕಾಂಶಗಳ ಕೊರತೆ ಇತ್ತು ಅಂತ ಹೇಳಿದ್ರೆ ಒಂದು 25 ಗ್ರಾಮ್ನಷ್ಟು ಜಿಂಕ್ ಸಲ್ಫೇಟು ಮತ್ತು ಒಂದು 25 ಗ್ರಾಮ್ನಷ್ಟು ಬೋರ್ಯಾಕ್ಸನ್ನು ಹಾಕಿ ನಾಟಿಯನ್ನು ಮಾಡಿ. ನೀವೇ ಬೇಡ ಅಂತ ಹೇಳಿದ್ರು ಉತ್ತಮ ಗಿಡಗಳು ಹಬ್ಕೊಳ್ಳುತ್ತೆ, ಉತ್ತಮವಾದ ಇಳುವರಿ ಬಂದೇ ಬರುತ್ತೆ. ಧನ್ಯವಾದಗಳು.